ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಕ್ಕೆ ಇವಾಗ ಹಳ್ಳಿ ಕಡೆ ಎಲ್ಲ ನೀವು ಕೇಳಿರ್ಬೋದು, ಎಣ್ಣೆ ಚೀಟಿ ಅಂತ ಹಾಕ್ತಾರೆ. ತಿಂಗಳಿಗೆ ಒಂದು 500 ರೂಪಾಯಿ ಕಟ್ಟೋ ಥರನೂ ಇರುತ್ತೆ. ಇಲ್ಲ ಒಂದು ಸಲ ಕಟ್ಟಿಬಿಟ್ರೆ 1 ತಿಂಗಳು 2 ತಿಂಗಳು ನಮಗೆ ವರ್ಷಕ್ಕೆ ಈ ಥರ ದಿನಸಿ ಐಟಮ್ಗಳು, ಮನೆಗೆ ಬೇಕಾಗಿರೋ ಐಟಮ್ಗಳನ್ನ ಕೊಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಏನೇನಿದೆ ಅಂತ. ಆಲ್ರೆಡಿ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಇದರಲ್ಲಿ ಬಂದುಬಿಟ್ಟು ನಾನು ಎಷ್ಟು ಅಮೌಂಟ್ ಕಟ್ಟಿದ್ದೆ, ಏನೇನು ಬಂದಿದೆ ಐಟಮ್ಮು ಅಂತೆಲ್ಲ ತೋರಿಸ್ತೀನಿ. ಅಂದರೆ ಒಂದೇ ಸಲ ತೊಗೊಳಕ್ಕೆ ಇವೆಲ್ಲನೂ ಸ್ವಲ್ಪ ಕಷ್ಟ ಆಗುತ್ತೆ. ಅಯ್ಯೋ ಒಂದೇ ಸಲ ಇಷ್ಟೊಂದು ಐಟಮ್ ಅನಿಸುತ್ತೆ. ನಾವು ಒಂದು ಸಲ ಈ ಥರ ಚಿಕ್ಕ ಅಮೌಂಟ್ನ ಹಾಕ್ಬಿಟ್ರೆ ಒಟ್ಟಿಗೆ ಬರುತ್ತೆ. ಆಮೇಲೆ ನಮ್ಮಂಥವ್ರಿಗೆ ಮಧ್ಯ ಅಯ್ಯೋ ಅದಕ್ಕಿಲ್ಲ ಇದಕ್ಕಿಲ್ಲ ಅನ್ನೋ ಬದಲು ಒಂದಷ್ಟು ದಿನ ನಮಗೆ ಯೂಸ್ ಆಗುತ್ತೆ. ಹಾಗಾಗಿ ಈ ಥರದ ಒಂದು ಚೀಟಿ ಹಾಕಿದ್ದೆ ನಾನು. ಅಂದರೆ ನಮ್ಮ ಬ್ರದರ್ ಹತ್ರ, ನಮ್ಮ ತಮ್ಮನ ಹತ್ರ ಹಾಕಿದ್ದೆ. ಅದನ್ನು ಇವಾಗ ಏನೇನು ಕೊಟ್ಟಿದ್ದಾರೆ, ಎಷ್ಟು ಅಮೌಂಟ್ ಕಟ್ಟಿದೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ಗೆ ಇದು ನಾನು 2 ತಿಂಗಳು 1600 ರೂಪಾಯಿ 1600 ರೂಪಾಯಿ 2 ತಿಂಗಳು ಕಟ್ಟಿ ಬಿಟ್ಬಿಡೋದು. ಅವರು ಇಷ್ಟು ಜನ ಅಂತ ಸೇರಿಸಿ ಅಷ್ಟು ಜನಕ್ಕೆ ದುಡ್ಡನ್ನು ಕಲೆಕ್ಟ್ ಮಾಡಿ ಅವರು ಬಡ್ಡಿಗೆ ಬಿಡ್ತಾರೆ. ಅದು ಅಷ್ಟು ತಿಂಗಳು ಬಡ್ಡಿಗೆ ಬಿಡ್ತಾರೆ. ದುಡ್ಡು ತಗೊಂಡವರು ಬಡ್ಡಿ ಕಟ್ಕೊಂಡು ಮೇಂಟೈನ್ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ನಮಗೆ ಇದನ್ನು ಈ ಥರ ಐಟಮ್ಗಳನ್ನ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಫಸ್ಟೇ ಹೇಳಿರ್ತಾರೆ, ಇಂತಿಂಥ ಐಟಮ್ ಕೊಡ್ತೀವಿ ಅಂತ ಒಂದು ಪಾಂಪ್ಲೆಟ್ ಹೊಡಿಸಿ ನಮಗೆ ಕೊಟ್ಟಿರ್ತಾರೆ. ಅದರಲ್ಲಿ ಏನೇನಿರುತ್ತೆ ಅಂತೆಲ್ಲ ನಮ್ಗೆ ಲೀಸ್ಟ್ ಕೊಟ್ಟಿರ್ತಾರೆ. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನೇನು ಕೊಟ್ಟಿರ್ತಾರೆ ಅಂತ. ಅದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಏನೇನು ಕೊಟ್ಟಿದ್ದಾರೆ ನಮಗೆ ಅಂತ. ಇದು ಫಸ್ಟ್ಗೆ ಬಂದ್ಬಿಟ್ಟು ಇದು ರವೆ, ಅಂದರೆ 1 kg ಇದೆ. ಇದು ರವೆ ಬಂದ್ಬಿಟ್ಟು 1 kg ಇದೆ. 1 kg ರವೆ ಕೊಟ್ಟಿದ್ದಾರೆ. ಮತ್ತು ಇದು ಬಂದ್ಬಿಟ್ಟು ಮೈದಾ. ಇದು ಬಂದ್ಬಿಟ್ಟು ಮೈದಾ ಹಿಟ್ಟು ಬಂದ್ಬಿಟ್ಟು 2 kg ಇದೆ ನೋಡಿ. ನೀವು ಇಲ್ಲೇ ನೋಡ್ತಾ ಇರ್ಬೋದು. ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿರೋದೇನೆ, ಅಷ್ಟು ಇದಾಗಿರೋದೇನಲ್ಲ. ಐಟಮ್ ಎಲ್ಲ ಚೆನ್ನಾಗಿ ಪ್ಯಾಕ್ ಆಗಿದೆ ನೋಡಿ. ಅದ್ರ ಕಂಪ್ನಿಗಳು ಹೊಸ ಕಂಪ್ನಿ ಅನಿಸುತ್ತೆ ಇದು. ಅಂದರೆ 2 kg, 1 kg ಇದು 2 ಬಂದಿದೆ. ಇದು ಸಾವಿಗೆ ಪ್ಯಾಕೆಟ್ ಬಂದ್ಬಿಟ್ಟು ಒಂದು ಚಿಕ್ಕದೊಂದು ಪ್ಯಾಕೆಟ್ ಕೊಟ್ಟಿದ್ದಾರೆ. ಇದು ನೋಡಿ, ಚಿಕ್ಕದು ಒಂದು ಪ್ಯಾಕೆಟು ಸಾವಿಗೆ ಪ್ಯಾಕೆಟ್ ಕೊಟ್ಟಿದ್ದಾರೆ. ಮತ್ತು ಇದು ದ್ರಾಕ್ಷಿ ಗೋಡಂಬಿ ಇದೆ ನೋಡಿ, ದ್ರಾಕ್ಷಿ ಗೋಡಂಬಿ. ಮತ್ತು ಇದು ಬೆಲ್ಲ ಬಂದ್ಬಿಟ್ಟು 2 kg ನೋಡಿ, 2 ಇದೆ. ಇದು ಇದ್ರ ಬೆಲ್ಲ ಬಕೆಟ್ ಬೆಲ್ಲದ ಥರ ಇದೆ ನೋಡಿ. 2 kg, ಇದು 1 kg ಬರುತ್ತೆ ಅನ್ಕೋತೀನಿ. 2 kg ಇದೆ. ಮತ್ತು ಇದು ಬಂದ್ಬಿಟ್ಟು ಸಂತೂರ್ ಸೋಪು. ಇದು 10 ರೂಪಾಯಿ ಬರುತ್ತೆ ಅನ್ಕೋತೀನಿ. ಇದ್ರ ಮೇಲೆ 10 ರೂಪಾಯಿ ಹಾಕಿದೆ. ಇದು 10 ರೂಪಾಯಿ 10 ಕೊಟ್ಟಿದ್ದಾರೆ ಅವ್ರು ನಮಗೆ. 5 ಲೈವ್ ಐ ಸೋಪು, 5 ಈ ಸೋಪ್ ಅಂತ ಹೇಳಿದರು. ಒಟ್ಟು 10ನೇ ಇದೇ ಸೋಪ್ ಕೊಟ್ಟಿದ್ದಾರೆ. 10 ರೂಪಾಯಿದು 10 ಸೋಪ್ ಬಂದಿದೆ. ಮತ್ತು ಇದು ಬಂದ್ಬಿಟ್ಟು ನಿರ್ಮಾ ಸೋಪು ನೋಡಿ, ನಿರ್ಮಾ ಸೋಪು ಬಟ್ಟೆ ಒಗೆಯೋದು. ಆದರೆ ನಾವು ವಾಷಿಂಗ್ ಮಿಷಿನ್ ಇರೋದ್ರಿಂದ ನಾವು ಪಾತ್ರೆ ಉಜ್ಜೋಕ್ಕೇ ಉಪಯೋಗಿಸ್ಕೊತೀವಿ ಇದನ್ನು. ಸುಮ್ಮನೆ ಇನ್ನೇನು. ಆಮೇಲೆ ನಮ್ಮ ಹುಡುಗ ಹಾಸ್ಟೆಲ್ ಇದ್ದಾನೆ, ಅವನಿಗೆ ಒಗೆಯಕ್ಕೆ ಕೊಟ್ಟು ಕಳಿಸ್ತೀನಿ. ಆಮೇಲೆ ನಾವು ಅಜ್ಜಿ ಸಪ್ರೇಟಾಗಿ ಅವರು ಒಕ್ಕೋತಾರೆ, ಮಿಷಿನ್ಗೆಲ್ಲ ಹಾಕಲ್ಲ ಅವ್ರಿಗೆ ಕೊಡ್ತೀವಿ. ಹಾಗಾಗಿ ಕೆಲವೊಂದು ನಾನು ಸಲ ಜಾಸ್ತಿ ಬಂದಿತ್ತು ಸೋಪು. ಸಲ ನಮಗೆ 25 ಸೋಪ್ ಬಂದಿತ್ತು. ಅದು 20 ರೂಪಾಯಿದು. ಅದೇ ಅರಸನ್ ಸೋಪ್ ಬರುತ್ತಲ್ಲ, ಅದು ಬಂದಿತ್ತು ಫ್ರೆಂಡ್ಸ್. ಈ ಸಲ ಬಂದ್ಬಿಟ್ಟು ನಿರ್ಮಾ ಸೋಪು. ಇದು 10 ರೂಪಾಯಿದು. ಅದು ಬಂದ್ಬಿಟ್ಟು 25 ರೂಪಾಯಿದು ಬಂದಿತ್ತು, ಅದು ದೊಡ್ಡ ಸೋಪು. ಇದು ನಮಗೆ 10 ಬಂದಿದೆ. 10 ಬಂದಿದೆ. ಮತ್ತು ಇದು ಬಂದ್ಬಿಟ್ಟು ಮೆಣಸಿನ್ಕಾಯಿ ನೋಡಿ. ಇದು ಮೆಣಸಿನ್ಕಾಯಿ ಓಪನ್ ಮಾಡಿದ್ದೀನಿ, ಒಣಗಿದ ಮೆಣಸಿನ್ಕಾಯಿ. ಇದರ ಸಾಂಬಾರು ಪುಡಿನೋ ಇಲ್ಲ ಒಗ್ಗರಣೆಗೋ ಏನಕ್ಕಾದರೂ ಯೂಸ್ ಆಗುತ್ತೆ. ಒಂದು ಸ್ವಲ್ಪ ಒಣಗಿಸಿ ಇಟ್ಕೋಬೇಕು, ಬಿಸಿಲಿಗೆ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು 1 kgನೂ 2 kgನೂ ಇದೆ. ಅದು ನೋಡಬೇಕು, ಚೀಟಿ ನನಗೆ ಮರ್ತೋಗಿದೆ ಇದು. ಮತ್ತು ಇದು ಬಂದ್ಬಿಟ್ಟು ಕಡಲೆಕಾಳು ನೋಡಿ, ಕಡಲೆಕಾಳು 1 kg ಇದೆ. ಮತ್ತು ಇದು ಜೀರಿಗೆ, ಸಾಸಿವೆ. ಮತ್ತು ಇದು ಜೀರಿಗೆ ಬಂದಿದೆ. ಮತ್ತು ಇದು ಧನಿಯಾ ಕಾಳು. ಇದನ್ನು ಪುಡಿ ಮಾಡಿಸಿಟ್ಕೊಂಡ್ರೆ ನಾವು ಸಾಂಬಾರು ಪುಡಿಗೆ ಯೂಸ್ ಆಗುತ್ತೆ. ಮತ್ತು ಇದು ಹುರ್ಗಡ್ಲೆ ಬಂದ್ಬಿಟ್ಟು 2 kg ಬಂದಿದೆ. 2 kg ಹುರ್ಗಡ್ಲೆ ಇದೆ. ಮತ್ತು ಇದು ಅವಲಕ್ಕಿನೂ ಅಷ್ಟೇ 2 kg ಇದೆ ಅವಲಕ್ಕಿ. ಮತ್ತು ಇದು ಚಕ್ಕೆ ಲವಂಗ. ಇದು ಬಂದ್ಬಿಟ್ಟು ಸಕ್ಕರೆ 5 kg ಇದೆ ಫ್ರೆಂಡ್ಸ್. ಇದು ಕವರ್ ಆಲ್ರೆಡಿ ಹೊಡೆದೋಗಿದೆ. ಅದು ಬ್ಯಾಗಲ್ಲಿ ಚೀಲದಲ್ಲಿ ತರಬೇಕಾದ್ರೇ ಹೊಡೆದೋಗಿದೆ. ಎಲ್ಲ ಬಾಕ್ಸ್ಗೆ ಹಾಕ್ಬೇಕು ಇವಾಗ. ಇದು 5 kg ಇದೆ ಸಕ್ಕರೆ. ಮತ್ತು ಇದು ಬಂದ್ಬಿಟ್ಟು ಬಿಳಿ ಎಳ್ಳು ಬಂದ್ಬಿಟ್ಟು 1 kg ಇದೆ. ಇವು ಹೆಂಗಿದ್ರೆ ನಮಗೆ ಗಣೇಶ ಹಬ್ಬಕ್ಕೆ ಬೇಕಾಗಿತ್ತು. ನಾವು ತಂಬಿಟ್ಟೆಲ್ಲ ಮಾಡ್ತೀವಲ್ಲ ಅದಕ್ಕೆ, ಮತ್ತು ಕಡುಬು ಒಳಗಡೆ ಸ್ವೀಟ್ ಹಾಕಿ ಮಾಡ್ತೀವಲ್ಲ ಅದಕ್ಕೆ ಮಾಡೋಕ್ಕೆ ಬಿಳಿ ಎಳ್ಳು ಬೇಕಾಗಿತ್ತು. ಬಿಳಿ ಎಳ್ಳಿದೆ. ಮತ್ತು ಇದು ಬಂದ್ಬಿಟ್ಟು ಹೆಸರುಬೇಳೆ 1 kg ಇದೆ. ಮತ್ತು ಇದು ಬಂದ್ಬಿಟ್ಟು ಗೋಧಿ ಹಿಟ್ಟು 2 kg ಇದೆ ನೋಡಿ. ಗೋಧಿ ಹಿಟ್ಟು ಬಂದ್ಬಿಟ್ಟು 2 kg 2 ಪ್ಯಾಕೆಟ್ ಕೊಟ್ಟಿದ್ದಾನೆ.
ಮತ್ತು ಇದು ದೀಪದೆಣ್ಣೆ 1 ಲೀಟ್ರ್ ಇದೆ. ದೀಪದೆಣ್ಣೆ ಇದು ದೀಪದೆಣ್ಣೆ. ಇದು ಬಂದ್ಬಿಟ್ಟು ಡಾಲ್ಡಾ ಫ್ರೆಂಡ್ಸ್. ತುಪ್ಪ ಅಂತ ಹೇಳಿದ್ರು, ನಾನು ತುಪ್ಪ ಅಂದರೆ ನಂದಿನಿ ತುಪ್ಪನ ಕೊಡ್ತಾರೆ ಅಂದ್ಕೊಂಡಿದ್ದೆ, ಆದರೆ ಇದು ಡಾಲ್ಡಾ ತುಪ್ಪ ಅಂತ ಹೇಳಿದ್ರು. ಅದು ನೋಡಿದ್ರೆ ಇದು ಡಾಲ್ಡಾ 1 kg ಕೊಟ್ಟಿದ್ದಾರೆ. ಈ ಥರ ಇದೆ ಡಾಲ್ಡಾ. ಇದು ಬಂದ್ಬಿಟ್ಟು ಬಟಾಣಿ. ಮತ್ತು ಕಡಲೆ ಹಿಟ್ಟು ಬಂದ್ಬಿಟ್ಟು 2 kg ಕೊಟ್ಟಿದ್ದಾರೆ. ಅರ್ಧ kgದು 4 ಪ್ಯಾಕೆಟ್ ಇದೆ. 4 ಇದೆ. ಹೋದ ಸಲ ನಮಗೆ ಟೀ ಪುಡಿ ಕಾಫಿ ಪುಡಿ ಎಲ್ಲ ಕೊಟ್ಟಿದ್ರು. ಈ ಸಲ ಕಾಫಿ ಪುಡಿ ಟೀ ಪುಡಿ ಕೊಟ್ಟಿಲ್ಲ. ಎಷ್ಟು ಬಂದಿದೆ. ಇದ್ರ ಜೊತೆಗೆ ಇದೊಂದು ತೊಗರಿಬೇಳೆ 1 kg ಇದೆ. ಇದು ಕಡಲೆಬೇಳೆ 2 kg ಇದೆ ಕಡಲೆಬೇಳೆ. ಮತ್ತು ಇದು ಕಡಲೆಕಾಯಿ ಬೀಜ, ಇದು 1 kg ಇದೆ. 1 kg ಇದೆ. ಇದು ಬಂದ್ಬಿಟ್ಟು ಉದ್ದಿನಬೇಳೆ. ಆಮೇಲೆ ಇದ್ರ ಜೊತೆಗೆ ನಮಗೆ 15 ಲೀಟ್ರದ್ದು ಸನ್ಫ್ಯೂರ್ ಆಯಿಲ್ ಕೊಟ್ಟಿದ್ದಾರೆ ನೋಡಿ. ಕ್ಯಾನ್ ಕೊಟ್ಟಿದ್ದಾರೆ ಈ ಸಲ, ಟಿನ್ನು. ಹೋದ ಸಲ ನಮಗೆ ಪಾಕೆಟ್ ಕೊಟ್ಟಿದ್ರು, ಅದು ಚೆನ್ನಾಗಿತ್ತು ಒಂದೊಂದು ಪ್ಯಾಕೆಟ್ ಯೂಸ್ ಮಾಡೋಕ್ಕೆ. ಇದು 15 ಲೀಟ್ರದ್ದು ಒಟ್ಟಿಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಹಾಕಿದ್ದಾರೆ ನೋಡಿ, 15 ಲೀಟ್ರು ಹೀಗೆ ಕೊಟ್ಟಿದ್ದಾರೆ. ಮತ್ತು ಇದೊಂದು ಆರ್ಟ್ ಬಾಕ್ಸ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಆರ್ಟ್ ಬಾಕ್ಸ್. ಒಂದು ಪಾತ್ರೆ ಕೊಡ್ತೀವಿ ಅಂತ ಹೇಳಿದ್ರು, ಏನು ಅಂತ ಹೇಳಿರಲಿಲ್ಲ, ಪಾತ್ರೆ ಅಂತ ಹೇಳಿದ್ರು. ಇದೊಂದು ಆರ್ಟ್ ಬಾಕ್ಸ್, ಸ್ಟೀಲ್ದು ಆರ್ಟ್ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ. ಈ ಥರ ನಮಗೆ ಇಷ್ಟು ಐಟಮ್ ಬಂದಿದೆ. ಇದು ಟೋಟಲ್ ನಾವು ಕಟ್ಟಿದ್ದು 1600 ಅಂದರೆ 3200 ರೂಪಾಯಿ ಆಗುತ್ತೆ. 3200 ರೂಪಾಯಿಗೆ ಇದೆಲ್ಲ ಪರವಾಗಿಲ್ಲ ಅನಿಸುತ್ತಲ್ವಾ ಫ್ರೆಂಡ್ಸ್? ನೀವು ನೋಡಿದ್ರಲ್ಲ ಎಲ್ಲ ಐಟಮ್ನೂ ಮನೆಗೆ ಬೇಕಾಗಿರೋ ಐಟಮ್ಗಳೇ. ಹಂಗಾಗಿ ಎಲ್ಲ ಯೂಸ್ ಆಗೋವಂಥದ್ದೇ. ಈಗ ಇದೆಲ್ಲ ಯೂಸ್ ಮಾಡಿಕೊಂಡು ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಇವೆಲ್ಲ ಒಟ್ಟಿಗೆ ತೊಗೊಬರ್ತೀವಿ ಅಂದರೆ ಎಷ್ಟೊಂದು ದುಡ್ಡು ಆಗ್ಬಿಡುತ್ತೆ ಅನಿಸುತ್ತೆ. ಅಯ್ಯೋ ಅಷ್ಟೊಂದು ದುಡ್ಡು ಹಾಕಿ ಒಟ್ಟಿಗೆ ತರಬೇಕಾ ಅನಿಸುತ್ತೆ. ಹಂಗಾಗಿ ಈ ಥರ ಒಂದು ಸೇವಿಂಗ್ ಥರ ಮಾಡ್ಕೊಳ್ಳಿ. ಆದರೆ ಅದನ್ನು ಕೇರ್ಫುಲ್ಲಾಗಿ ಮಾಡಿ, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಕೆಲವರು ಮೋಸ ಮಾಡೋರು ಇರ್ತಾರೆ, ಹಾಕಿಸ್ಕೊಂಡು ಕೊನೆಗೆ ದುಡ್ಡು ಕೊಡೋಲ್ಲ, ಐಟಮು ಕೊಡೋಲ್ಲ, ಆ ಥರದವ್ರು ಇರ್ತಾರೆ. ಕೇರ್ಫುಲ್ಲಾಗಿ ಹಾಕಿ ಮಾಡಿ. ನಾನು ವರ್ಷವೂ ಈ ಥರ ಹಾಕ್ತೀನಿ. ಆದರೆ ಹೋದ ವರ್ಷ ಪ್ಯಾಕೆಟ್ಗಳು ಕೊಟ್ಟಿದ್ರು, ಆಯಿಲು, ಸನ್ಫ್ಯೂರ್ ಆಯಿಲ್ನೇ ಪಾಕೆಟ್ಗಳು ಕೊಟ್ಟಿದ್ರು. ನಮಗೆ ಒಂದು 8 ತಿಂಗಳು ಬಂದಿತ್ತು. 3 ಬಾಕ್ಸ್ ಬಂದಿತ್ತು ಈ ಸಲ ಟಿನ್ ಬಂದಿದೆ. ನೋಡೋಣ ಇದೆಷ್ಟು ದಿನ ಬರುತ್ತೆ. ಈ ಐಟಮ್ಗಳೆಲ್ಲ ನೋಡಬೇಕು. ಈ ಥರ ನೀವು ಏನಾದರೂ ಮಾಡಿ ಸಣ್ಣದಾಗಿದೆ ಅಂದರೆ ತುಂಬ ಪರಿಚಯ ಇರೋರ ಹತ್ರ ಹಾಕಿ, ಸುಮ್ಮನೆ ಯಾರ ಹತ್ರ ಹಾಕಿ ಲಾಸ್ ಮಾಡ್ಕೋಬೇಡಿ. ಹಾಕ್ಬಿಟ್ಟು ಈ ಥರ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ನಾವೇಗೆ ಮಾಡ್ತೀವಿ ನಿಮಗೂ ನಮ್ಮ ನೋಡಿ ಅನ್ನಿಸ್ಬೋದು. ಈ ಥರ ಎಲ್ಲಾದರೂ ಸೇವಿಂಗ್ ಥರ ಮಾಡ್ಕೋಬೋದು, ಇಲ್ಲ ಚೀಟಿ ಹಾಕೋದು. ಈ ಥರ ಮಾಡಿಕೊಂಡ್ರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ಒಂದು ಸಖತ್ ಹೆಲ್ಪ್ಫುಲ್ ಆಗುತ್ತೆ. ಈ ಥರ ಒಟ್ಟಿಗೆ ಐಟಮ್ ಎಲ್ಲ ತರೋಕ್ಕಾಗೋದಿಲ್ಲ. ಹಂಗಾಗಿ ಇವಾಗ ಇದನ್ನೇ ಹಾಗೆ ಈ ಥರ ಒಂದು ಸಲ ಕಟ್ಟಿಬಿಟ್ಬಿಟ್ರೆ ನಮಗೇನು ಅನಿಸೋದೇ ಇಲ್ಲ ತಿಂಗಳ ಒಂದು 500 ರೂಪಾಯಿ ಕಟ್ಟಿದ್ರೂ ಅದು ಒಂಥರ ಏನು ಕಷ್ಟ ಅನಿಸಲ್ಲ. ಆ ಥರದವನ್ನೇ ನಾವು ಯೂಸ್ ಮಾಡ್ಕೋಬೇಕು. ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ಇದೇನೆ ತುಂಬ ಉಪಯೋಗ ಆಗುವಂಥದ್ದು. ಈ ಥರ ನೀವು ಎಲ್ಲರೂ ಇದ್ರೆ ಹಾಕಿದರೆ ಕಮೆಂಟ್ ಮಾಡಿ, ನಾವು ಹಾಕಿದ್ವಿ ತೊಗೊಂಡಿದ್ದೀವಿ ಅಂತ. ನೋಡೋಣ ಯಾರ್ಯಾರು ತೊಗೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ. ನಾವಂತೂ ಈ ಥರ ಯೂಸ್ ಮಾಡ್ಕೋತಾ ಇರ್ತೀನಿ. ನೀವು ಆ ಥರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.